ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ನಾವು ಜಾಪನೀಸ್ ಫ್ರೂಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಷನ್ ಸಿಗುತ್ತೆ. ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನಿಲ್ಲಿ ಫಸ್ಟಿಗೆ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೋತೀನಿ. ಇದಕ್ಕೆ ನಾನಿಲ್ಲಿ ಈ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ದೆ. ಈಗ ಅದನ್ನು ತೆಗೆದು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಒಂದು ಅರ್ಧ ದಿನ ಇಟ್ಟಿದ್ದೆ. ಈಗ ಅದು ಫುಲ್ ಲಿಕ್ವಿಡ್ ಆಗಿದೆ. ಮುಂಚೆ ಎಲ್ಲ ಐಸ್ ಫಾರ್ಮ್ ಆಗಿತ್ತು. ಸೊ ಈಗ ಅದು ಲಿಕ್ವಿಡ್ ಆಗಿದೆ. ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಿ ಇದರಲ್ಲಿ ನಾನು ಒಂದು 1/4 ಕಪ್ಪಷ್ಟು ಬೌಲಿಗೆ ಹಾಕೋತೀನಿ. ನೀವು ಅಮೂಲ್ ವಿಪ್ಪಿಂಗ್ ಕ್ರೀಮ್ ಆದರೂ ಯೂಸ್ ಮಾಡ್ಬೋದು. ಆದರೆ ಅಮೂಲ್ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡುವಾಗ ಜಸ್ಟ್ ಹಾಗೆ ಡೈರೆಕ್ಟಾಗಿ ವಿಪ್ ಮಾಡೋಕ್ಕಾಗಲ್ಲ. ಅದು ಬೇಗ ಜಾಸ್ತಿ ಲಿಕ್ವಿಡ್ ಆಗೋಗುತ್ತೆ. ಕೆಳಗಡೆ ಒಂದು ಬೌಲಲ್ಲಿ ಐಸ್ ಇಟ್ಟು ಇನ್ನೊಂದು ಬೌಲಲ್ಲಿ ಕ್ರೀಮ್ ಇಟ್ಟು ವಿಪ್ ಮಾಡಿದರೆ ಅದು ಗಟ್ಟಿಯಾಗುತ್ತೆ. ಹಾಗೆ ವಿಪ್ ಮಾಡಿದರೆ ಅದು ಫುಲ್ ಲಿಕ್ವಿಡ್ ಥರನೇ ಇರುತ್ತೆ. ಅಮೂಲ್ ವಿಪ್ಪಿಂಗ್ ಕ್ರೀಮ್ ಬಿಟ್ಟು ಬೇರೆ ವಿಪ್ಪಿಂಗ್ ಕ್ರೀಮ್ ತೊಗೊಂಡ್ರೆ, ಅಂದರೆ ವಿಪ್ಪಿಂಗ್ ಕ್ರೀಮ್ ಅಂತಲೇ ಸಿಗುತ್ತೆ, 1 ಲೀಟರ್ ಪ್ಯಾಕೆಟ್ ಸಿಗುತ್ತೆ ಯೂಶ್ವಲಿ ದೊಡ್ಡದು. ಇದಕ್ಕಾದರೆ ಐಸ್ ಕೆಳಗಡೆ ಏನು ಇಡೋದು ಅವಶ್ಯಕತೆ ಇರಲ್ಲ. ಜಸ್ಟ್ ಹಾಗೆ ಹಾಕಿ 1 ನಿಮಿಷ, ಕಡಿಮೆ ತೊಗೊಂಡ್ರೆ 1 ನಿಮಿಷ 1.5 ನಿಮಿಷದಲ್ಲೆಲ್ಲ ವಿಪ್ ಆಗೋಗುತ್ತೆ. ಇಲ್ಲಿ ನೋಡ್ಬೋದು ಸ್ಪೀಡ್ ಇದೆ 0, 1, 2, 3 ಅಂತ. ನಾನು ಇಲ್ಲಿ 3 ಸ್ಪೀಡಲ್ಲಿ ಇಟ್ಟು 1 ನಿಮಿಷ ವಿಪ್ ಮಾಡ್ತೀನಿ. ನೋಡ್ಬೋದು ಸಾಫ್ಟ್ ಪೀಕ್ ಬಂದಿದೆ. ಹಿಂಗೆ ಮಾಡಿದ್ರೂ ಕೆಳಗಡೆ ಬೀಳಲ್ಲ. ಈಗ ವಿಪ್ ಆಗಿದೆ ಅಂತ 1 ನಿಮಿಷ ಅಷ್ಟಾಗಿದೆ. ಯಾಕಂದರೆ ನಾನು ತುಂಬ ಕಡಿಮೆ ಕ್ರೀಮ್ ತೊಗೊಂಡಿರೋದ್ರಿಂದ 1 ನಿಮಿಷಕ್ಕಿಂತ ಕಡಿಮೆ ಆಗಿದೆ. ನಾವು ಫ್ರೂಟ್ಸ್ ಎಲ್ಲ ಕಟ್ ಮಾಡೋ ತನಕ ಈ ವಿಪ್ಪಿಂಗ್ ಕ್ರೀಮ್ನ ಫ್ರಿಡ್ಜಲ್ಲಿ ಇಟ್ಟಿರೋಣ. ಫ್ರೂಟ್ ಸ್ಯಾಂಡ್ವಿಚ್ಗೆ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಫ್ರೂಟ್ಸ್ ತೊಗೊಬೋದು. ನಾನಿಲ್ಲಿ ಬಾಳೆಹಣ್ಣು, ಕಿವಿ, ಸ್ಟ್ರಾಬೆರಿ ಮತ್ತು ಆರೆಂಜ್ ತೊಗೊಂಡಿದ್ದೀನಿ. ಸೊ ಈ ಆರೆಂಜನ್ನ ಸಿಪ್ಪೆ ತೆಕ್ಕೋತೀನಿ. ಒಂದು ಚಾಕು ತೊಗೊಂಡು ಇದ್ರ ಮೇಲ್ಗಡೆ ಇರೋ ವೈಟ್ ನಾರಿನ ಥರದ್ದೆಲ್ಲ ತೆಗೆಯೋಣ. ನಾನಿಲ್ಲಿ 2 ಪೀಸ್ ಒಟ್ಟಿಗೆ ಜೊತೆಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲ ಬ್ರೆಡ್ ಸೈಜ್ ಮೇಲೆ 2 ಇಟ್ಕೊಬೋದು, 1 ಇಟ್ಕೊಬೋದು. ಬ್ರೆಡ್ ಚಿಕ್ಕದಿದ್ರೆ ಆಮೇಲೆ ಸಿಂಗಲ್ 1 ಮಾಡ್ಕೊತೀನಿ. ಸದ್ಯಕ್ಕೆ ಈಗ 2 ಇಟ್ಕೊಂಡಿದ್ದೀನಿ. ಇಲ್ಲಿ 2 ಪೀಸ್ ಥರ. ಕಿವಿ ಫ್ರೂಟ್ನು ಪೀಲ್ ಮಾಡ್ಕೊತೀನಿ. ಫ್ರೂಟ್ಸ್ ಎಲ್ಲ ಕಟ್ ಮಾಡಾಗಿದೆ. ಆರೆಂಜಲ್ಲಿ ಸೀಡ್ಸ್ ಇದೆ ಅಂತ ಅನಿಸಿದ್ರೆ ಇಲ್ಲಿ ಸೈಡಿಂದ ಒಂದು ಹೋಲ್ ಮಾಡಿ, ಸಣ್ಣ ಹೋಲ್ ಮಾಡಿ ಅದು ಸೀಡ್ಸ್ನೆಲ್ಲ ಹೊರಗಡೆ ತೆಕ್ಕೊಳ್ಳೋಣ. ಕಿವಿ ಫ್ರೂಟ್ನ ನಾನಿಲ್ಲಿ ಅರ್ಧ ಕಟ್ ಮಾಡ್ಕೊತಿದ್ದೀನಿ. ಇನ್ನೊಂದು ಕಿವಿ ಫ್ರೂಟ್ನ 4 ಭಾಗ ಮಾಡ್ಕೊತಿದ್ದೀನಿ. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಆಗಿದೆ. ಈಗ ನಾವು ಬ್ರೆಡ್ ತೊಗೊಂಡು ಅರೇಂಜ್ ಮಾಡ್ಕೊಳ್ಳೋಣ. ನಾವು ಮಾಡಿಟ್ಟಿರೋ ಕ್ರೀಮ್ನ 2 ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಫ್ರೂಟ್ಸ್ನ ಅರೇಂಜ್ ಮಾಡ್ಕೊಳ್ಳೋಣ. ಇನ್ನೊಂದು ಪೀಸು ಇದೇ ಥರ ಮಾಡ್ಕೊಳ್ಳೋಣ, ಅರೇಂಜ್ ಮಾಡ್ಕೊಳ್ಳೋಣ. ಯಾವ್ದು ಫ್ರೂಟ್ ಬೇಕೋ ಆ ಫ್ರೂಟ್ ಹಾಕ್ಕೊಂಡು ಇದನ್ನು ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಒಂದು 5 ನಿಮಿಷ ಇಡಬಹುದು. ಏನಾದರೂ ಸ್ವಲ್ಪ ವೆಯ್ಟ್ ಇರೋಂಥದ್ದು ಹಾಕಿ. ನೋಡ್ಬೋದು ಎಲ್ಲ ಸ್ಯಾಂಡ್ವಿಚ್ನು ಹೀಗೆ ಕಟ್ ಮಾಡ್ಕೊಳ್ಳೋಣ. ಬ್ರೆಡ್ದು ಕಾರ್ನರ್ ಒಂಚೂರು ಜಾಸ್ತಿ ಡಾರ್ಕ್ ಅನಿಸಿದ್ರೆ ಅದು ಕಾರ್ನರ್ ಕಟ್ ಮಾಡಿ ತೆಗಿಬಹುದು. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬ್ರೆಡ್ ಅಷ್ಟೊಂದು ಜಾಸ್ತಿ ಡಾರ್ಕ್ ಅನಿಸ್ತಿಲ್ಲ, ಹಾಗಾಗಿ ನಾನು ತೆಗಿತಿಲ್ಲ.
ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾವು ಫ್ರೂಟ್ ಕೇಕ್ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿದರೆ ಮತ್ತೆ ಪದೇ ಮಾಡ್ತಾನೆ ಇರ್ತೀರ. ಜಾಪನೀಸ್ ಫ್ರೂಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.